ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೋನುಸಂತು ವ್ಲಾಗ್ಸ್. ಇನ್ನು ಈ ವ್ಲಾಗ್ ಬಂದು ತುಳಸಿ ಹಬ್ಬದ ವ್ಲಾಗ್ ಆಗಿರುತ್ತೆ, ಅಂದರೆ ಮಂಗಳವಾರದ ವ್ಲಾಗು. ಇವತ್ತು ಹಬ್ಬ ಇರೋದ್ರಿಂದ ಇವತ್ತು ಮಂಗಳವಾರ ಮತ್ತು ಬುಧವಾರ 2 ದಿನ ಹಬ್ಬ. ಮಧ್ಯಾಹ್ನ ಶುರುವಾಗಿ ಮಂಗಳವಾರ ಮತ್ತು ಬುಧವಾರ ಮಧ್ಯಾಹ್ನಕ್ಕೆ ಮುಗಿತಾ ಇದೆ ಹಬ್ಬ. ಹಾಗಾಗಿ ನಾನು ಮಂಗಳವಾರನೇ ಹಬ್ಬ ಮಾಡೋಣ ಅಂತ ಹೇಳ್ಬಿಟ್ಟು ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಈ ಸತಿ ಸ್ವಲ್ಪ ಪೇಂಟ್ ಗಿಂಟು ಏನೂ ಹೊಡಿಯೋಕ್ಕಾಗಿಲ್ಲ. ಅಂದರೆ ವರ್ಷವೂ ಪೇಂಟ್ ಹೊಡೆದ್ಬಿಟ್ಟು ತುಳಸಿ ಪಾಟ್ಗೆಲ್ಲ ರೆಡಿ ಮಾಡ್ತಾಯಿದ್ವಿ, ಡಿಸೈನ್ ಎಲ್ಲ ಮಾಡಿ. ಈ ಸತಿ ಆಗಿಲ್ಲ ಮಾಡೋಕ್ಕೆ. ನಮ್ಮ ಪಾಪು ಹೊಡಿಯೋಕ್ಕೂ ಬಿಡಲ್ಲ ಅವಳು ಪೇಂಟ್ನ, ಎಲ್ಲ ಬಂದು ಅವಳು ಮುಟ್ತಾ ಇರ್ತಾಳೆ. ಸೊ ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಇಷ್ಟೊತ್ತಿಗೆ 4 o'clock ಆಗಿತ್ತು. ನಾನು ಎಲ್ಲ ರೆಡಿ ಮಾಡ್ಕೊಂಡೆಲ್ಲ ಪೂಜೆ ಮಾಡೋ ಅಷ್ಟೊತ್ತಿಗೆ ಆಗುತ್ತೆ 5:30 6 o'clock ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಹಾಗೆ ನಾನು ಸಹ ರೆಡಿ ಮಾಡಿಕೊಂಡೆ. ಈ ಕಡೆ ನನ್ನ ಮಗಳೂ ಸಹ ಬಂದು ಎಲ್ಲ ತೀಟೆ ಎಲ್ಲ ಮಾಡ್ತಾಯಿದ್ಲು. ಇನ್ನು ಅವಳು ನೋಡಿ ಬರ್ತಾಳೆ, ನೋಡ್ತಾಳೆ, ಮುಟ್ಬೋದಾ ಅಂತ ನಾನು ನೋಡ್ತಿದ್ದೀನ ಅಂತ ನೋಡ್ಬಿಟ್ಟು ಬೇರೆ ಹೋಗ್ತಾಳೆ ಮುಟ್ಬಿಟ್ಟು. ಇನ್ನು ನಾನು ಈ ಕಡೆ ಬರ್ತಿದ್ದಂಗೆ ಅವಳು ಓಡೊಳ್ಟು ಹೋಗ್ತಾಳೆ. ಇನ್ನು ಈ ಕಡೆ ಸರಿ ಅಂದ್ಬಿಟ್ಟು ಮಕ್ಳಿಗೆ ಅವ್ರ ಡ್ಯಾಡಿ ಸ್ನ್ಯಾಕ್ಸ್ ತಂದುಕೊಟ್ಟಿದ್ರೆ ನೋಡಿ, ನನ್ನ ಮಗಳು ಹೇಗೆಲ್ಲ ಚಲ್ಕೊಂಡು, ಈ ಕಡೆ ನಾನು ಪೂಜೆಗೆ ರೆಡಿ ಮಾಡ್ತಿದ್ರೆ ಅವಳೆಲ್ಲ ಚಲ್ಕೊಂಡು ಬಿಸಾಕೊಂಡು ಆಟ ಆಡ್ತಾ ಇದ್ದಾಳೆ. ಸರಿ ಅಂತ ಅಂದ್ಬಿಟ್ಟು ಏನು ಮಾಡೋಕ್ಕಾಗುತ್ತೆ, ಮಕ್ಕಳು ಹಾಗೆ ಅಲ್ವಾ. ಅದರಲ್ಲಿ ನನ್ನ ಮಗಳು ಸ್ವಲ್ಪ ಜಾಸ್ತಿನೇ ತೀಟೆ. ಇನ್ನು ಹಾಗೆ ಅವಳಿಗೆ ನೀಟಾಗಿದ್ದರೆ ಆಗೋದೇ ಇಲ್ಲ ಮನೆ. ನಾನು ಎಷ್ಟೇ ನೀಟ್ ಮಾಡಿ ಎತ್ತಿಕ್ಕಿ ನೋಡ್ತಾಯಿದ್ರು, ನೋಡಿದ ಸಾಕು ಏನೂ ಬಿದ್ದಿಲ್ಲ ಕೆಳಗೆ ಅಂದ್ಬಿಟ್ಟು ಮೇಲಿರೋ ಸೋಫಾ ಕವರೆಲ್ಲ ಎಳ್ದು ಕೆಳಗೆ ಬಿಸಾಕ್ಬಿಡ್ತಾಳೆ. ಅಷ್ಟು ತೀಟೆ ಮಾಡ್ತಾಳೆ. ಒಟ್ಟಿನಲ್ಲಿ ಅವಳಿಗೆ ನೀಟಾಗಿರಬಾರ್ದು. ಇನ್ನು ಹಾಗೆ ಅವಳು ನನಗೂ ಮಾತಾಡಿಸ್ಕೊಂಡು ಅಮ್ಮ ಅಮ್ಮ ಅಂದ್ಕೊಂಡು ಇದು ಮಾಡ್ತಾಯಿದ್ಲು. ನಾನು ಹಾಗೆ ಅವಳಿಗೆ ಮಾತಾಡಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ತಾಯಿದ್ದೆ. ಇನ್ನು ನಾನು ಸಹ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮು ಸಹ ಆಗ್ತಾ ಬಂತು. ನಾನು ಇನ್ನು ಕುಂಕುಮ ಎಲ್ಲ ಇಟ್ಕೊಂಡು ಇನ್ನು ಬಾಗಿಲಿಗೆ ಒಳಗೆ ದೇವ್ರ ಫೋಟೋಗೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ 6 o'clock ಆಗೇ ಹೋಯಿತು. ಅದರಲ್ಲೂ ನನ್ನ ಮಗಳಿಗೆ ಇಟ್ಕೊಂಡು ಹಾಗೂ ನಾನು ಪೂಜೆ ಮಾಡೋ ಟೈಮಲ್ಲಿ ಅವಳಿಗೆ ಮಲಗಿಸೇ ಬಿಟ್ಟೆ ನಾನು. ಅಷ್ಟು ತೀಟೆ ಮಾಡ್ಕೊಂಡು ಎಳಿತಾಯಿದ್ಲು. ಇನ್ನು ಅಲ್ಲಿ ಮುಂದೆ ಎಲ್ಲ ಹಣ್ಣುಗಳೆಲ್ಲ ಜೋಡಿಸ್ಬೇಕಾದ್ರೆ ಇನ್ನು ನಾನು ಸಹ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಸಹ ಮುಗಿಸ್ಕೊಂಡೆ. ಇನ್ನು ಹಾಗೆ ಪೂಜೆ ಎಲ್ಲ ಆದಮೇಲೆ 1 ಕಪ್ ಕಾಫಿ, ಹಾಗೆ ಈ ಪೂಜೆ ಎಲ್ಲ ಆದಮೇಲೆ ಆ ಊದ್ಕಡ್ಡಿ ಹೊಗೆಯಲ್ಲಿ ಮನೇಲಿ ಸೈಲೆಂಟಾಗಿ ಕಾಫಿ ಕುಡಿಯೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇನ್ನು ಹಾಗೆ ಈ ಕಡೆ ನನ್ನ ಮಗಳು ನೋಡಿ ಬುಕ್ ತೊಗೊಂಡು ಹೇಗೆ ಗೀಚ್ತಾ ಕೂತಿದ್ದಾಳೆ. ಏನೋ ಓದ್ಕೊಳ್ಳೋ ಥರ ಅವಳೆ. ಇನ್ನು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಪಾಯಸ ಮಾಡಿದ್ದೆ, ಹೆಸರುಬೇಳೆ ಪಾಯಸನ. ನನಗೆ ತುಂಬ ಚೆನ್ನಾಗಿ ಸಹ ಇತ್ತು. ಇನ್ನು ಹಾಗೆ ನೈಟ್ ಅಕ್ಕಿ ರೊಟ್ಟಿ ಮಾಡಿಬಿಟ್ಟು ಹೆಸರು ಕಾಳು ಪಲ್ಯ ಮಾಡಿದ್ದೆ. ಇನ್ನೆಲ್ಲ ಒಟ್ಟಿಗೆ ನಾವು ಡೈಲಿನೂ ಸಹ ಒಟ್ಟಿಗೆ ಊಟ ಮಾಡೋದು, ಇದೇ ಥರ ಕೂತ್ಕೊಂಡು ನಮ್ಗೆ ಹೀಗೆ ಊಟ ಮಾಡೋಕ್ಕೆ ತುಂಬ ಇಷ್ಟ. ಎಲ್ಲರೂ ತಿನ್ನೋದು ಒಂದು ಟೈಮ್ ಅಲ್ವಾ, ಹಾಗಾಗಿ ಒಟ್ಟಿಗೆ ನಿಧಾನಕ್ಕೆ ಕೂತ್ಕೊಂಡು ಊಟ ಮಾಡೋಣ. ಬೆಳಗ್ಗೆ ಅರ್ಜೆಂಟಲ್ಲಿ ಅವ್ರು ಇರ್ತಾರೆ, ನಾವು ಮಧ್ಯಾಹ್ನ ಮನೇಲಿ ಇರ್ತೀವಿ. ಸೊ ಹಾಗಾಗಿ ಒಟ್ಟಿಗೆ ಊಟ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಇನ್ನು ನನ್ನ ಮಗ ವಿಡಿಯೋ ನೋಡಿ ಯಾವ ಥರ ಶೂಟ್ ಮಾಡಿದ್ದಾನೆ. ಹಾಗೆ ಊಟಕ್ಕೆ ಅಂತಲೂ ಸಹ ಎಲ್ಲ ಮಾಡ್ಕೊಂಡಿದ್ವಿ. ಇನ್ನು ನನ್ನ ಮಗಳು ಅಂತೂ ಅವ್ರ ತಟ್ಟೆಗೆ ಇವ್ರ ತಟ್ಟೆಗೆಲ್ಲ ಬಡಿಸೋದನ್ನೇ ಮಾಡ್ತಾ ಇದ್ದಾಳೆ. ಎಷ್ಟು ಚೆನ್ನಾಗಿರುತ್ತೆ ಅವರೆಲ್ಲ ಈ ಥರ ಆಟಾಡ್ತಾಯಿದ್ರೆ, ತೀಟೆ ಮಾಡ್ತಾಯಿದ್ರೆ ಅಂದ್ಬಿಟ್ಟು. ಇನ್ನು ನೋಡಿ, ಇನ್ನು ನೈಟು ಮಲಗೋ ಟೈಮಲ್ಲಿ ಅವಾಗಿಂದ ಇದ್ದಿದ್ದು
ಮಲಗೋ ಟೈಮಲ್ಲಿ ಆ ರಂಗೋಲಿ ಅಂತೂ ಹೂವಿನಲ್ಲಿ ಹಾಗೆ ಬಿಟ್ಟಿದ್ದೆ. ರಂಗೋಲಿ ಬಿಡಲ್ಲ ಅಂದ್ಬಿಟ್ಟೆ, ಹೂವಿನಲ್ಲಿ ಹಾಗೆ ಬಿಡಿ ಹೂವು ಇತ್ತಲ್ಲ ಅಂದ್ಬಿಟ್ಟು ಬಿಟ್ಟಿದ್ದು. ಅದನ್ನು ನೋಡಿ ಹೇಗೆ ಇಟ್ಕೊಂಡು ಎರಚಾಡಿಕೊಂಡು ಆಟಾಡ್ತಾ ಇದ್ದಾಳೆ ಅಂದ್ಬಿಟ್ಟು, ಏನು ಮಾಡೋಕ್ಕಾಗಲ್ಲ ಮಕ್ಕಳಲ್ವಾ. ಸೊ ಹಾಗಾಗಿ ನಾನು ಸಹ ಸುಮ್ಮನಾದೆ. ಇನ್ನು ಹಾಗೆ ನನ್ನ ಮಗನೂ ಸಹ ಅವಳನ್ನ ನೋಡ್ಬಿಟ್ಟು ನನ್ನ ಮಗ ಮಾಡೋದು ಶುರು ಮಾಡ್ಕೊಂಡ. ಅವಳು ಮಾಡಿದ್ದಕ್ಕೆ ಬೈದಿಲ್ವಲ್ಲ, ಸೊ ನನಗೂ ಬೈಯಲ್ಲ ಅಂತ ಅಂದ್ಕೊಂಡು ಅವನು ಮಾಡೋದು ಶುರು ಮಾಡ್ಕೊಂಡ ಆಟಾಡೋಕ್ಕೆ. ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.